ಶಾಪ ಕೊಟ್ಟ ಮೇಲೆ ಒಂದು ಪ್ರತಿಜ್ಞೆ ಮಾಡಿದ್ನ, ಇನ್ನು ಮೇಲೆ ನಾನು ಮದುವೆ ಆಗೋಲ್ಲ, ಮದುವೆನೇ ಆಗೋಲ್ಲ, ಬ್ರಹ್ಮಚಾರಿಯಾಗಿ ಇರ್ತೇನೆ ಅಂತ. ಅದರಿಂದ ಏನಾಯ್ತು ಗೊತ್ತಾ, ಅವನ ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಮುಂದಿನ ಜನ್ಮಕ್ಕೆ ಬೇಕಾಗುವ ಪಾಪಗಳು ಕಡಿಮೆ ಆಯ್ತು. ನಾವು ಮದುವೆ ಮಾಡ್ಕೊಂಡ್ರೆ ಪಾಪ ಜಾಸ್ತಿ, ಮಕ್ಕಳು ಮಾಡಿದ್ರೆ ಪಾಪ, ಯಾಕಂದ್ರೆ ಆ ಮಕ್ಕಳಿಗಾಗಿ ಮಾಡಬಾರ್ದು ಮಾಡ್ತೀವಿ, ಹೆಂಡತಿಗಾಗಿ ಮಾಡಬಾರ್ದು ಮಾಡ್ತೀವಿ. ಈ ದುಡಿಯೋರ್ನ ಮಾಡೋರ್ನ ಸಂಪಾದನೆ ಮಾಡೋರ್ನೆಲ್ಲ ಕೇಳಿ, ಟೇಬಲ್ ಕೈ ಕೆಳಗಿಡೋರ್ನ ಅವ್ರನ್ನೆಲ್ಲ ಕೇಳಿ, ಆಕ್ರಿ ಅಯ್ಯೋ ಹೆಂಡತಿ ಮಕ್ಕಳು ನೋಡ್ಕೊಬಾರ್ದು ಅಂತ ಇವನಿಗೆ ಮನೆ ಆಯ್ತಾ ಸಾಕು, ಅವನ ಮಕ್ಳಿಗಾಗ್ಬೇಕು, ಮಕ್ಳಿಗಾದ್ರೇನ್ರಿ ಮೊಮ್ಮಕ್ಳಿಗೆ ಏನು ಕೊಡ್ಲಿಲ್ಲ ಅಂತ ತಾತನ ಮೇಲೆ ಅವ್ರು ಸಿಟ್ಟಾಗ್ಬಾರ್ದು, ಅದಕ್ಕೆ ಅವ್ರಿಗೊಂದು 5-5 ಕೋಟಿ ಇಟ್ಟಿದ್ದೀವಿ. ಎಲ್ಲಿ ತಂದೆ? ಮೋಸ ಮೋಸ ಮೋಸ. ಇದು ಎಷ್ಟು ಜನ್ಮಕ್ಕೆ ಕಾರಣ ಆಯ್ತು. ಕೆಲವರು ಸತ್ರೆ ಅಂತ, ಅಯ್ಯೋ ಅವನೇನ್ರಿ 7 ಜನ್ಮಕ್ಕೆ ಆಗೋಷ್ಟು ಮಾಡಿಟ್ಟಿದ್ದಾನೆ, ಹಾಗಾದ್ರೆ ಎಲ್ಲಿ ಮಾಡಿದ್ದೆ? ಇದಕ್ಕೆ ಎಷ್ಟು ಜನ್ಮಗಳಿಗೆ ಕಾರಣವಾಗುವ ಪಾಪವನ್ನ ಮಾಡಿದ್ದೀಯಾ? ಇದ್ಯಾವ ಪಾಪನೂ ಇಲ್ಲ. ಮದುವೆ ಆದ್ರೆ ಆರಂಭ. ಕೆಲವರಿಗೆ ದೇವರೇ ಹಾಗೆ ಮಾಡಿಬಿಟ್ಟಿರ್ತಾರೆ, ಈ ಜನ್ಮದಲ್ಲಿ ನಿನಗಿಲ್ಲ, ಅದರಿಂದ ನಾವು ಅನುಕೂಲ ಆಯ್ತು ಅಂತ ದೇವರಿಗೆ ಕೈ